ನಮ್ಮ ರಾಜ್ ಮ್ಯೂಸಿಕ್ಸ್ ಅಲ್ಲಿ ಪಟಪಟ ಅಂತ ಮಾತಾಡುವಂತ ನಮ್ಮ ಕ್ರಿಸ್ಮಸ್ ಕಿಡ್ಸ್ ಇದ್ದಾರೆ. ಸೊ ಅವ್ರ ಜೊತೆ ಇನ್ನ ಮಾತು ಮುಂದುವರಿಸ್ತಾನೆ ಹೋಗೋಣ. ಟೈಮ್ ಹೋಗೋದು ನಿಜವಾಗ್ಲೂ ಗೊತ್ತಾಗ್ತಲ್ಲ. ದೇ ಸೋ ಕ್ಯೂಟ್. ಅದಕ್ಕೆ ಹೇಳೋದು ಮಕ್ಕಳು ಒಂದು ದೇವರ ಸಮಾನ ಅಂತ. ಅವ್ರು ಏನೇ ಮಾತಾಡಿದ್ರು ಯಾವುದೇ ರೀತಿ ಫಿಲ್ಟರ್ ಇಲ್ಲದೆ ಮನಸ್ಸಿಂದ ಮಾತಾಡ್ತಾರೆ, ನಮಗೆ ಹಾರೈಸ್ತಾರೆ. ಸೋ ಕ್ಯೂಟ್. ಥ್ಯಾಂಕ್ ಯು ಸೋ ಮಚ್. ಇದೇ ನನಗೆ ಗಿಫ್ಟ್, ನೀವಿಬ್ರು ಈ ತರ ಕ್ಯೂಟ್ ಆಗಿ ಹಗ್ ಮಾಡ್ತಾ ಇದ್ರೆ. ಓಕೆ, ಈಗ ಮಾತಾಡೋಣ. ರಿತು, ಈಗ ನೀನು ಇಂಡಸ್ಟ್ರಿನಲ್ಲಿ ಅಥವಾ ಕನ್ನಡ ಜನತೆಗೆ ನೀನು ಫೇಮಸ್ ಆಗಿರೋದು ಸೀತಾರಾಮ ಖ್ಯಾತಿಯ ಸಿಹಿ ಅಂತ. ಅಷ್ಟೇ ಸಿಹಿಯಾಗಿದೆಯಾ, ಅಷ್ಟೇ ಸಿಹಿಯಾಗಿ ಮಾತಾಡ್ತೀಯಾ. ನಿನಗೆ ಯಾಕೆ ಇಂಟ್ರೆಸ್ಟ್ ಬಂತು ಇಂಡಸ್ಟ್ರಿನಲ್ಲಿ ನಾನು ಬರಬೇಕು, ಅಥವಾ ನಾನು ಚೈಲ್ಡ್ ಆಕ್ಟ್ರೆಸ್ ಆಗಿರಬೇಕು, ಅಥವಾ ನಾನು ಸೀರಿಯಲಲ್ಲಿ ಕಾಣಿಸ್ಕೊಳ್ಬೇಕು ಅಂತ ನಿನಗೆ ಯಾಕೆ ಇಂಟ್ರೆಸ್ಟ್ ಬಂತು? ನನಗೆ ಇಂಟ್ರೆಸ್ಟ್ ಏನೂ ಇರಲಿಲ್ಲ. ಜಸ್ಟ್ ನಾನು ಸುಮ್ಮನೆ ವಿಡಿಯೋ ಎಲ್ಲ ನೋಡಿ ನನಗೆ ಏನೋ ಆಸೆ ಆಯಿತು ಆಕ್ಟ್ ಮಾಡಬೇಕು ಅಂತ. ಹೌದು. ಓಕೆ, ಫಸ್ಟ್ ನೀನು ಈ ರೀಲ್ಸು ಅದೆಲ್ಲನೂ ಮಾಡ್ತಾ ಇದೆಯಾ? ಮುಂಚೆ ಟಿಕ್ ಟಾಕ್ ಅದೆಲ್ಲ ಇತ್ತಲ್ಲ ಅವಾಗೆಲ್ಲ, ಅದ್ರಲ್ಲಿ ನೋಡಿ ನಿನಗೆ ಚಾನಲ್ ಅವರು ನಿನಗೆ ಆಫರ್ ಕೊಟ್ಟಿದ್ದ? ಇಲ್ಲಪ್ಪ. ಮತ್ತೆ ಹೆಂಗೆ? ನಮ್ಮ ಅಂಕಲ್ ನನ್ನನ್ನು ಜಾಯಿನ್ ಮಾಡಿಸಿದ್ದು ಡ್ರಾಮಾ ಜೂನಿಯರ್ಸ್ಗೆ. ಓ ವಾವ್, ಓಕೆ. ಬಟ್ ನನಗೆ ಇಷ್ಟವಾದದ್ದು ಏನಂದ್ರೆ ನನಗೆ ಆಕ್ಟಿಂಗ್ ಮಾಡಬೇಕು, ಡಾನ್ಸರ್ ಆಗಬೇಕು ಅಂತ. ಸೊ ನೀನು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು ಡ್ರಾಮಾ ಜೂನಿಯರ್ಸ್ ಅನ್ನೋ ಕಾರ್ಯಕ್ರಮದಲ್ಲಿ. ಅಲ್ಲಿ ನೀನು ಫುಲ್ ಫೇಮಸ್ ಆಗಿ ಆಮೇಲೆ ಸೀತಾರಾಮದಲ್ಲಿ ಸಿಹಿ ಅಂತಾನು ವರ್ಲ್ಡ್ ಫೇಮಸ್ ಆಗ್ಬಿಟ್ಟೆ ಅಲ್ವಾ? ಹೌದು. ಸೊ ಬಟ್ ಅದಕ್ಕಿಂತ ಮುಂಚೆ ನಾನು ಒಂದು ಮೂವಿ ಮಾಡಿದೆ. ಅದಕ್ಕಿಂತ ಮುಂಚೆ ಅಂದ್ರೆ ಸೀತಾರಾಮ ಮಾಡೋಕ್ಕಿಂತ ಮುಂಚೆ ಒಂದು ಮೂವಿ ಕೂಡ ಮಾಡಿದ್ದೆ. ಯಾವ ಮೂವಿ ಅದು? ವ್ಯಾಘ್ರ ಅಂತ. ಇವಾಗ್ಲೂ ನಡೀತಾ ಇದೆ. ವ್ಯಾಘ್ರ ಶೂಟಿಂಗ್ ಎಲ್ಲ ಮುಗ್ದಿದ್ಯಾ? ಇಲ್ಲಪ್ಪ, ಇನ್ನ ಶೂಟಿಂಗ್ ನಡೀತಾ ಇದೆ. ಓಕೆ, ನೈಸ್. ಸೊ ಈ ಥರ ನಿನ್ನ ಕೆರಿಯರ್ನ ಸ್ಟಾರ್ಟ್ ಮಾಡಿದೆ. ಸೊ ಸೀತಾರಾಮ ಧಾರಾವಾಹಿನಲ್ಲಿ ನೀನು ಅಷ್ಟೊಂದೆಲ್ಲ ವರ್ಲ್ಡ್ ಫೇಮಸ್ ಆಗಿದ್ದಾಗ ಈ ಸ್ಕೂಲು ಎಲ್ಲನೂ ಹೇಗೆ ಮ್ಯಾನೇಜ್ ಮಾಡ್ತಾ ಇದೆ? ಬಿಕಾಸ್ ಯಾವತ್ತಿದ್ರೂ ನಿನಗೆ ಶೂಟಿಂಗ್ ಇರ್ತಾ ಇತ್ತು, ಹೋಮ್ವರ್ಕ್ಸ್ ಮಾಡಬೇಕು, ಎಕ್ಸಾಮ್ಸ್. ಬಿಕಾಸ್ ನಿನ್ನ ಥರನೇ ಎಷ್ಟೋ ಜನ ಮಕ್ಕಳು ನಾನು ಆ್ಯಕ್ಟರ್ ಆಗಬೇಕು, ನಾನು ಸ್ಕ್ರೀನ್ ಮುಂದೆ ಬರಬೇಕು, ನಾನು ಕೂಡ ಸಿಹಿ ಥರ ಕಾಣಿಸ್ಬೇಕು ಅಂತಲೇ ಆಸೆ ಪಡ್ತಿರ್ತಾರಲ್ವಾ? ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಹೇಗೆ ನಿನ್ನ ಒಂದು ರೊಟೀನ ಸೆಟ್ ಮಾಡ್ಕೋತಿದ್ದೆ? ನಾವು ಆಕ್ಟಿಂಗ್ ಮಾಡಲೇಬೇಕಂದ್ರೆ ಮೀನ್ಸ್ ನಾನು ಹೇಳ್ತೀನಿ, ಇವಾಗ ಶೂಟ್ ಇದೆ, ನನಗೆ ಸ್ಕೂಲು ಇದೆ, ಎರಡೂ ಇದೆ. ಆದರೆ ನಾನು ಯಾವುದಕ್ಕೆ ಹೋಗಲಿ? ಫಸ್ಟು ಆ್ಯಕ್ಚುಲಿ ಎಜುಕೇಷನ್ ಇಂಪಾರ್ಟೆಂಟು. ಆದರೆ ಶೂಟಿಂಗ್ಗೆ ಕೆಲವೊಂದು ಸತಿ ನಾನು ಸ್ಕೂಲಿಗೆ ಬಂಕ್ ಹಾಕಬೇಕಿತ್ತು. ಎಕ್ಸಾಮ್ಸ್ ಇರುವಾಗ ನೋವೇ ಬಂಕ್ ಹಾಕ್ತಿರ್ಲಿಲ್ಲ. ಆ್ಯಕ್ಚುಲಿ ನಾನು ಸೀರಿಯಲ್ಗೆ ನನಗೆ ಓದಬೇಕಿತ್ತು ಅಲ್ವಾ ಎಕ್ಸಾಮ್ಸಿಗೆ. ಸೊ ಅದಕ್ಕಂತ ನಾನು ಓದ್ತಿದ್ದೆ ಫುಲ್ ನೈಟ್. ಶೂಟಿಂಗ್ ಸ್ಪಾಟ್ ಅಲ್ಲೇ ಕೂತ್ಕೊಂಡು ಇಲ್ಲ, ಬುಕ್ ತಗೊಂಡು ಹೋಗ್ತಾ ಇರ್ಲಿಲ್ಲ. ಬಿಕಾಸ್ ನಂಗೆ ಟೈಮೇ ಸಿಗಲ್ಲ ಅಲ್ಲಿ ಓದಕ್ಕೆ. ಬಿಸಿ ಫುಲ್ಲು. ಶೂಟ್ ಸೀನ್ ಮೇಲೆ ಸೀನ್ ನಡೀತಾನೆ ಇರುತ್ತಲ್ವಾ? ಎಲ್ಲ ಕಡೆ ಸಿಹಿ ಇರಲೇಬೇಕು ಸೀತಾರಾಮದಲ್ಲಿ. ಸೊ ಅವಾಗ ಹೆಂಗೆ ಓದೋಕ್ಕಾಗತ್ತೆ? ಸೊ ಅದನ್ನ ಮನೆಗೆ ಹೋಗಿ ಶೂಟಿಂಗ್ ಎಷ್ಟೊತ್ತೇ ಆದ್ರೂ ಪರವಾಗಿಲ್ಲ, ಪ್ಯಾಕಪ್ ಆದ್ರೂ ಪರವಾಗಿಲ್ಲ, ಆಮೇಲೆ ಕೂತ್ಕೊಂಡು ಓದ್ತಾ 9:30 ಹಂಗೆ ಮುಗ್ದು ಬಿಡೋದಲ್ವಾ ಸೀರಿಯಲು. ಅದಕ್ಕೆ ನಾನು 1.5 ಗಂಟೆ ತನಕ ಓದ್ತೀನಿ. ವೆರಿ ನೈಸ್ ಯಾ, ವೆರಿ ಗುಡ್. ಸಿ, ಇದೇ ಹೇಳೋದು, ಎರಡು ಬ್ಯಾಲೆನ್ಸ್ ಮಾಡಬೇಕು ಅಂತ. ಸೊ ಈ ಕಡೆ ಅವಳು ಹೇಳಿದ್ಲು, ಎಷ್ಟು ಚೆನ್ನಾಗಿ ಹೇಳಿದ್ಲು ಅವಳ ಭಾಷೆನಲ್ಲಿ ಅಂತಂದರೆ, ಮಕ್ಕಳು ತೊದಲು ನುಡಿನೇ ಎಷ್ಟು ಚೆಂದ ಇರುತ್ತೆ ಕೇಳೋಕ್ಕೆ. ಇಲ್ಲಿ ಸ್ಕೂಲು ಇಂಪಾರ್ಟೆಂಟು, ಶೂಟಿಂಗು ಇಂಪಾರ್ಟೆಂಟು. ಸೊ 9:30 ಶೂಟಿಂಗ್ ಮುಗಿಸ್ಕೊಂಡು 1:30ವರೆಗೂ ಓದ್ತಾ ಇದ್ದೆ ಅಂತ. ವೆರಿ ಗುಡ್. ಸೊ ನಾವು ಅದೇ ಥರ ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕು. ಸೊ ಈ ಕಡೆ ನಮ್ಮ ನಿಶು ಅಂದರೆ ಲಕ್ಷ್ಮೀ ನಿವಾಸದಲ್ಲಿ ಖುಷಿ ಬಂದರೆ, ಇವಳು ಒಂಥರ ನಮಗೆ ವರ್ಸಟೈಲ್ ಆ್ಯಕ್ಟ್ರೆಸ್ಸು. ಬಿಕಾಸ್ ಇವಳ ಕೆರಿಯರ್ನ ಶುರು ಮಾಡಿದ್ದು ಮೋಸ್ಟ್ ಟ್ರೆಂಡಿಂಗ್ ರೀಲ್ ಸೆಟ್ಟರ್ ಅಂತಲೇ ಹೇಳ್ಬೋದು, ಕಂಟೆಂಟ್ ಕ್ರಿಯೇಟರ್ ಅಂತಲೇ. ನಮ್ಮ ಹತ್ರನೂ ಅಷ್ಟು ಫಾಲೋವರ್ಸ್ ಇಲ್ಲಪ್ಪ. ಇವಳು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿದ್ರೆ ಎಷ್ಟಮ್ಮ ಇದೆ ನಿನ್ನ ಫಾಲೋವರ್ಸು? ಹಂಗೆ 1 ಮಿಲಿಯನ್. ಬಾ, ಹಂಗೆ ನನಗೂ ಆಗ್ತಿರೋದು. ಈ ಕಡೆ ಬಾ. 1 ಮಿಲಿಯನ್ ಫಾಲೋವರ್ಸು, ಅದು ಆರ್ಗ್ಯಾನಿಕ್ ಫಾಲೋವರ್ಸು. ಇವಳು ಏನೇ ರೀಲ್ ಹಾಕಿದ್ರು ಕೂಡ ಫುಲ್ ಲ್ಯಾಕ್ಸು, ಮಿಲಿಯನು ಎಲ್ಲ ಫುಲ್ ವೈರಲ್ ಆಗುತ್ತೆ. ಅಷ್ಟೇ ಒಳ್ಳೊಳ್ಳೆ ಕಂಟೆಂಟ್ ಕೂಡ ಹಾಕ್ತಾಳೆ. ಸೊ ನಿನಗೆ ಈ ರೀಲ್ಸ್ ಅನ್ನೋದು, ಮತ್ತು ನಾನು ಆ್ಯಕ್ಟ್ ಮಾಡಬೇಕು ಅನ್ನೋದು, ಅಥವಾ ನೀನು ಟಿ ವಿನಲ್ಲಿ ಕಾಣಿಸ್ಕೊಳ್ಬೇಕು ಅನ್ನೋದೆಲ್ಲ ಹೇಗೆ ಶುರು ಆಯಿತು ನಿನಗೆ? ನನಗೆ ಫಸ್ಟ್ ಸ್ಕೂಲ್ ಹೋಗ್ಬೇಕಂತ ಆಸೆ ಇತ್ತು. ಆದರೆ ಅವರು ಶೂಟಿಂಗ್ ಅವರು ಕರೆದ್ಬಿಟ್ರು. ನನಗೆ ತುಂಬ ಆಸೆ ಇತ್ತು. ಮತ್ತೆ ಈ ರೀಲ್ಸ್ ಎಲ್ಲ ಯಾರಂತ ಶೂಟ್ ಮಾಡ್ತಾ ಇದ್ದಿದ್ದು? ರೀಲ್ಸ್ ಅಂದ್ರೆ ನಮ್ಮಮ್ಮ ಶೂಟ್ ಮಾಡ್ತಾ ಇದ್ದಿದ್ದು. ನಮ್ಮಮ್ಮ ತುಂಬಾ ಚೆನ್ನಾಗಿ ಎಡಿಟ್ ಮಾಡ್ತಾರೆ. ಆದ್ರೆ ನನಗೆ ತುಂಬಾ ಫೀಲ್ ಆಗುತ್ತೆ, ಖುಷಿ ಅಂತ. ನಿಮ್ಮಮ್ಮಂಗೆ ಖುಷಿ ಆಗುತ್ತಾ? ಬೆಳಗ್ಗೆ ಎದ್ದ ತಕ್ಷಣ ನಮ್ಮಮ್ಮ ನೋಡ್ತಾರೆ, ನನಗೆ ಹೇಳ್ತಾರೆ, ನಾನು ಒಂದು ಲೆಟರ್ ಕೊಡ್ತೀನಿ ಅವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣ ಡೈಲಿ. ಏನ್ ಲೆಟರ್? ವಾವ್, ಡೈಲಿ ಲೆಟರ್ ಕೊಡ್ತೀನಿ. ನಿಮ್ಮಮ್ಮಗೆ ಏನಂತ ಇರುತ್ತೆ ಲೆಟರಲ್ಲಿ?
ಅದರಲ್ಲಿ ಐ ಲವ್ ಯು ಮಮ್ಮ, ಯು ಆರ್ ಸೋ ಕ್ಯೂಟ್, ಯು ಆರ್ ಸೋ ಮೈ ಸ್ವೀಟ್ ಹಾರ್ಟ್ ಅಂತ ಎಲ್ಲ ಕೊಡ್ತೀನಿ. ಬಟ್ ನಾನು ಸ್ಕೂಲಿಂದ ಬಂದು ಊಟ ಮಾಡಿ ಹಾಲು ಕುಡ್ದು ಅವಾಗ ನಾನು ಮಲ್ಕೊಳ್ಳುವಾಗ ನಾನು ಹಂಗೆ ಮಲ್ಕೊಳ್ಳೋಲ್ಲ, ಮತ್ತೆ ಏನು ಮಾಡ್ತೀಯ? ಒಂದು ಮ್ಯಾನಿಫೆಸ್ಟೇಷನ್ ಬರ್ದು ಮಲ್ಕೊತಿದ್ದೆ. ಮೈ ಗುಡ್ನೆಸ್, ಐ ಆಮ್ ಲರ್ನಿಂಗ್ ಸೋ ಮಚ್ ಟುಡೇ. ಇದು ನನಗೆ ಲರ್ನಿಂಗ್ ಯಾವುದೋ ಒಂದು ಟ್ಯುಟೋರಿಯಲ್ಸ್ಗೆ ಬಂದು ನಾನು ಸೇರ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಮ್ಯಾನಿಫೆಸ್ಟೇಷನ್ ಮಾಡ್ತೀಯಾ? ಏನು ಮ್ಯಾನಿಫೆಸ್ಟೇಷನ್ ಮಾಡ್ತೀಯ? ಡೈಲಿ ಮಾಡ್ತೀನಿ, ಆದರೆ ಸ್ಕೂಲಿಗೆ ಹೋಗೋದಾದ್ರೆ ಮಾಡಲ್ಲ. ಓಕೆ, ಏನಂತ ಮ್ಯಾನಿಫೆಸ್ಟೇಷನ್ ಹೇಳ್ಕೊಳ್ಬಾರ್ದು, ಬಟ್ ಅಂದ್ರೆ ನಿನ್ನ ಫೇವ್ರೆಟ್ ಏನಾದರೂ ಆಗಬೇಕು ಅಂತಂದ್ರೆ ನೀನು ಬೇಡ್ಕೋತೀಯ ಅಲ್ವಾ? ಆದರೆ ನಾನು ದೊಡ್ಡಲಾಗ ಗ್ರೋ ಆಗ್ತೀನಲ್ಲ, ಅವಾಗ ನಾನು ಏನಾಗ್ತೀನಿ ಕಂಡಿಡಿ? ನೀನು ಆ್ಯಕ್ಟಿಂಗ್ ಮಾಡ್ತೀಯ ಅಂತಂದ್ರೆ ಆ್ಯಕ್ಟರ್ ಆಗ್ಬೋದು, ಡ್ಯಾನ್ಸಿಂಗ್ ಮಾಡ್ತೀಯ ಅಂದರೆ ಡ್ಯಾನ್ಸರ್ ಆಗ್ಬೋದು. ಬಿಕಾಸ್ ಮತ್ತೆ ಇನ್ನೇನಾಗಬೇಕು? ಐ ನೋ, ನೀ ಹೇಳ್ಬೇಡ. ಸರಿ, ನೀನೇ ಹೇಳು, ದೊಡ್ಡೋಳಾದ್ಮೇಲೆ ನೀನು ಏನಾಗಬೇಕು ಅಂತ. ಕ್ಲೂ ಕೊಡ್ಲಾ? ಇರು, ಥಿಂಕ್ ಮಾಡಿದ್ರೆ ಒಂದು ಕ್ಲೂ ಕೊಡೋಣ. ನನಗೆ ಗಿಫ್ಟ್ ಕೊಡ್ತೀರಾ? ಥಿಂಕ್ ಮಾಡ್ತೀನಿ ನಾನು, ಸರಿ ಈಗ ಆನ್ಸರ್ ಹೇಳ್ತೀನಿ. ಗಿಫ್ಟ್ ಕೊಡ್ತೀರಾ? ಏನು ಗಿಫ್ಟ್ ಕೊಡ್ತೀರಾ? ಫೆರಿ ಫೆರಿ ಚಾಕ್ಲೇಟ್. ಫೆರಿ ಫೆರಿ ಚಾಕ್ಲೇಟ್ ನನಗೆ ಬೇಡ, ನನಗೆ ಇಬ್ರು ಸೇರಿ ಒಂದು ಮುತ್ತು ಕೊಡ್ಬೇಕು. ಓಕೆನಾ? ಏನು ಶುರು ಆಗುತ್ತೆ? ಡಾಕ್ಟರ್, ನೋ. ಡೈರೆಕ್ಟರ್, ನೋ. ಡ್ಯಾನ್ಸ್ ಮಾಸ್ಟರ್ ನನಗೆ ಗೊತ್ತು. ನೋ 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 ನೋ. ಸರಿ, ಲಾಸ್ಟ್ ಪ್ಲೀಸ್ ಲಾಸ್ಟ್ ಇನ್ನೊಂದು ಚಾನ್ಸ್ ಪ್ಲೀಸ್, ಇನ್ನೊಂದು ಚಾನ್ಸ್. ಓಕೆನಾ? ಇನ್ನೊಂದು ಕ್ಲೂ ಕೊಡಿ ಪ್ಲೀಸ್. ಡಿ ಇಂದ ಶುರು ಆಗತ್ತೆ ಅಂದ್ರೆ ನನಗೆ ಇಷ್ಟ. ಸಿ. ಡಿ. ಇಲ್ಲೇ ಇದೆಯಲ್ಲ, ಡಿ ಸಿ. ವಾವ್, ಡಿಸಿ ಅಲ್ಲ, ಡಿಸ್ಟ್ರಿಕ್ಟ್ ಕಮಿಷನರ್. ಡಿಸಿ ಅಲ್ಲ, ಡಿಸ್ಟ್ರಿಕ್ಟ್ ಕಮಿಷನರ್ ಆಗ್ತಾಳೆ. ವೆರಿ ಗುಡ್. ನನಗಿವಾಗ ಪ್ರೈಸ್ ಕೊಡ್ಬೇಕು ಇಬ್ರು. ಕಮಾನ್, ನೀವು ಆನ್ಸರ್ ಕೊಟ್ಟಿಲ್ಲ. ನಾನು ಮಾಡಿದ್ನಲ್ಲ, ನೀನ್ ಡಿ ಅನ್ನಿಸ್ತಿ, ನಾನು ಗೆಸ್ ಮಾಡಿದ್ರೆ ಡಿ ಸಿ ಆಗ್ತಾಳೆ ಅವಳು ಅಂತ. ಎಲ್ಲ ಅವಳೇನ್ ಪ್ರೈಸ್ ಆಗತ್ತೆ, ನಂದು ಪ್ರೈಸ್ ಅದೆಲ್ಲ ನಂಗೆ ಗೊತ್ತಿಲ್ಲ. ನನಗೆ ಪ್ರೈಸ್ ಕೊಡಲ್ವಾ ನೀವಿಬ್ರು? ಆಯ್ತು ಸರಿ. ಲಿಪ್ಸ್ಟಿಕ್ ನೀವೇ ಕಲಿತೀನಿ. ಇವತ್ತು ನಾನು ಈ ಒಂದು ಕಾರ್ಯಕ್ರಮದಲ್ಲಿ, ಕ್ರಿಸ್ಮಸ್ ಕಿಡ್ಸ್ ಕಾರ್ಯಕ್ರಮದಲ್ಲಿ ನಾನು ಟ್ಯುಟೋರಿಯಲ್ಸ್ಗೆ ಸೇರ್ಕೊಂಡಿದ್ದೀನಿ. ಇಬ್ರು ನನಗೆ ಟೀಚರ್ಸ್ ಇದ್ದಾರೆ, ಗುರುಗಳಿದ್ದಾರೆ. ನಾನು ರೀಲ್ಸ್ ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದಂದ್ರೆ 2 years ಇಂದ. ನೀನ್ 2 years ಇರುವಾಗ ರೀಲ್ ಸ್ಟಾರ್ಟ್ ಮಾಡಿದೆ. ಸೀರಿಯಲ್ 4. ನೀನ್ ಫಸ್ಟ್ ಸೀರಿಯಲ್ ಯಾವ್ದು ಮಾಡಿದೆ? ಫಸ್ಟ್ ರಾಣಿ. ಓಕೆ, ಅದಾದ್ಮೇಲೆ ಬೃಂದಾವನ. ರಾಣಿ, ಬೃಂದಾವನ, ಆಮೇಲೆ ಲಕ್ಷ್ಮಿ ಟಿಫನ್ ರೂಮ್, ಆಮೇಲೆ ಕನ್ನಡ ಲಕ್ಷ್ಮಿ ನಿವಾಸ, ಆಮೇಲೆ ಕನ್ನಡದ ಲಕ್ಷ್ಮಿ ನಿವಾಸ, ತೆಲುಗು ಲಕ್ಷ್ಮಿ ನಿವಾಸ, ತೆಲುಗು ಒಂದು ಸೀರಿಯಲ್ ಇದೆ, ಅದು ಸ್ಟಾರ್ಮಾ. ಸೊ ಅದೊಂದು ಮಾಡಿದೆ. ಓಕೆ, ತುಂಬಾ ಚೆನ್ನಾಗಿತ್ತು ಸ್ಟಾರ್ಮಾ. ಎಷ್ಟು ಚೆನ್ನಾಗಿತ್ತಂದ್ರೆ ನಾವು ಡ್ಯಾಮ್ ಒಳಗೆ ಬೀನ್ಸ್ತೀವಿ ಅಂತ ಹೇಳಿದ್ರು. ಬೇಡ ಅಲ್ಲಿ ಓಕೆ, ಇವಾಗ ಮೇನ್ ಕ್ವಶನ್ಗೆ ಬರೋಣ. ನೀವಿಬ್ರು ಏನು ಓದ್ತಾ ಇರೋದು? ಇಷ್ಟೊಂದೆಲ್ಲ ಮಾಡ್ಬಿಟ್ಟಿದ್ದೀರಲ್ಲ ಈ ಏಜಲ್ಲಿ, ಏನು ಓದ್ತಾ ಇರೋದು? ನಾವಿಬ್ರು ಸೇಮ್ ಏಜು, ಸೇಮ್ ಸ್ಟ್ಯಾಂಡರ್ಡ್. ಸೆಕೆಂಡ್ ಸ್ಟ್ಯಾಂಡರ್ಡ್ ಇಬ್ರು. 7 years ಸೆಕೆಂಡ್ ಸ್ಟ್ಯಾಂಡರ್ಡ್. ಇವ್ರು ಮಾಡಿರೋಂತ ಸಾಧನೆ ನೋಡಿದ್ರೆ 70 years ಮಾಡಿರೋದು 7 yearsಗೆ ಮಾಡಿದ್ದಾರೆ. ಬಟ್ ಅಂದ್ರೆ ಅಷ್ಟು ದೊಡ್ಡವರಾದ್ಮೇಲೆ ನೀವು ಮಾಡ್ಬೇಕಾಗಿರೋ ಅಚೀವ್ಮೆಂಟ್ಸು ಇಷ್ಟು ಚಿಕ್ಕ ವಯಸ್ಸಲ್ಲೇ ಮಾಡ್ಬಿಟ್ಟಿದ್ದೀರಾ ಅಂತ. 70 years ಆದ್ರೆ ನಾವು ಅಜ್ಜಿನ ಆಗ್ತೀವಿ. ಅವಾಗ ಆದಾಗ ಇನ್ನ ಅಚೀವ್ ಮಾಡಿರ್ತೀರಾ ಬಿಡಿ, ಅವಾಗ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಕೊಡ್ಬೋದು. ಅಜ್ಜಿ ಕ್ಯಾರೆಕ್ಟರ್ ಕೊಟ್ಟಿರ್ತಾರೆ. ಸೊ ನೀನ್ ಡಿ ಸಿ ತಾನೇ ಆಗೋದು ನೀನು. ಓಕೆ ರಿತು, ನೀನ್ ಹೇಳು, ನೀನು ದೊಡ್ಡವಳಾದ್ಮೇಲೆ ಏನಾಗ್ಬೇಕು ಅಂತ ಅನ್ಕೊಂಡಿದ್ಯಾ? ದಿಸ್ ಇಸ್ ವೆರಿ ಈಸಿ. ಅವಳು ಪ್ರಿಪೇರ್. ಅವಳು ನೀನು ಕೇಳದೆ ನಾನೇ ಹೇಳ್ತೀನಿ. ಹೇಳಮ್ಮ, ಏನು ಹೇಳ್ತೀಯ ನೀನು? ಓಕೆ, ಅದು ಬಿ ಇಂದ ಶುರು. ಇದು ಗೆಸ್ಸಾ? ಬಿ ಇಂದ ಗೆಸ್ ಮಾಡ್ಲಾ? ಈ ಗೆಸ್ಗೆ ಇದಕ್ಕೆ ನಾನು ಗಿಫ್ಟ್ ಬೇಕಪ್ಪ. ನನಗೆ ಏನ್ ಮಾಡ, ನಾನೇ ಗೊತ್ತಾಗೋಯ್ತು ನನಗೆ. ಅವಳು ನನಗೆ ಗೆಸ್ ಮಾಡಿದೆ ನಾನು. ಎಲ್ಲ ಬಿಸ್ನೆಸ್ ವುಮೆನ್ ಆಗ್ತಾಳೆ ಇವಳು. ರೈಟ್, ಎಸ್. ಇದಕ್ಕೊಂದು ಹಗ್. ಅಯ್ಯೋ ಸಫ ಪಾಪ. ಇವರು ಪ್ಲಾನಿಂಗ್ ನೋಡ್ತಾ ಹೋಗ್ತಾ ಇದ್ರೆ ಫ್ಯೂಚರಲ್ಲಿ ಎಷ್ಟು ನೀಟಾಗಿ ಅವರ ಲೈಫ್ನ ಕೆರಿಯರ್ನ ಸೆಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಆಲ್ ದ ವೆರಿ ಬೆಸ್ಟ್. ದೇವ್ರು ನಿಮ್ಗೆ ಅದೇ ತರ ಸ್ಟೋರೀಸಿಗೆ ಹೋಗಿದ್ದೀವಿ. ಹೌದು. ಓ ಪಾಪ, ಇವರು ನಿಜವಾಗ್ಲೂ ದೇ ಆರ್ ನಾಟ್ ಲೈಕ್ ನಾರ್ಮಲ್ ಕಿಡ್ಸ್ ಅಂತ ಹೇಳ್ತಾರೋ, ಬ್ಲೆಸ್ಡ್ ಚೈಲ್ಡ್. ಯಾಕಂದರೆ
ಸರಸ್ವತಿನೂ ಇವರಲ್ಲಿದ್ದಾರೆ. ಹಾಗೇನೆ ನಿಜವಾಗ್ಲೂ ಈ ಒಂದು ಕ್ಷಣದಲ್ಲಿ ನಾನು ಇವರ ಪೇರೆಂಟ್ಸ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ರಿತು ನಮ್ಮ ಕನ್ನಡದವಳಲ್ಲ, ಅವಳು ಬಂದು ನೇಪಾಳವಳು. ಅಂದರೆ ಅವಳು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾಳೆ ಅಂತ ಹೇಳಿದ್ರೆ ಅದಕ್ಕೊಂದು ದೊಡ್ಡ ದೊಡ್ಡ ಸಲ್ಯೂಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಶಿ ಇಸ್ ಜಸ್ಟ್ 7 years, ಬಟ್ ಅವಳು ಯೂಸ್ ಮಾಡ್ತಿರುವಂತಹ ಒಂದು ಸ್ಲ್ಯಾಂಗ್ ಆಗಿರ್ಬೋದು, ಅವಳು ಶೂಟಿಂಗ್ ಸ್ಪಾಟಲ್ಲೂ ಅಷ್ಟೇ ಪ್ರಾಂಪ್ಟ್ ತಗೊಳ್ಳಲ್ಲ, ಡೈರೆಕ್ಟ್ ಅವಳು ಲೈವಲ್ಲೇ ಏನು ಪ್ರಾಕ್ಟೀಸ್ ಮಾಡ್ಬಿಟ್ಟೆ 5 minutes ಪ್ರಾಕ್ಟೀಸ್ ಮಾಡಿದ್ರೆ ಅವಳು ಕನ್ನಡದಲ್ಲಿ ನೀಟಾಗಿ ಪಟ ಅಂತ ಡೈಲಾಗ್ಸ್ ಹೇಳ್ಕೊಂಡು ಹೋಗ್ತಾಳೆ. ಸೊ ನೀನು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯಿತು? 8 years. ಇವಳೇ 7 years. ಅಲ್ಲ 8 months. ನೀನು 8 months ಇದ್ದಾಗಲೇ ಬೆಂಗಳೂರಿಗೆ ಬಂದ್ಬಿಟ್ಟೆ ನೀನು. ಸೊ ನೀನು ಒಂಥರ ಹುಟ್ಟಿದ್ದು ಬೇರೆ ಕಡೆ ಆದ್ರೂ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಅಲ್ಲ, ಹುಟ್ಟಿದ್ದು ಮೈಸೂರು. ಹುಟ್ಟಿದ್ದು ಕರ್ನಾಟಕದಲ್ಲೇ. ಓಕೆ, ಮೈಸೂರು. ನೀನು ಅಷ್ಟೇನೆ ಮೈಸೂರಲ್ಲಿ. ನೈಸ್, ವೆರಿ. ಹಾಸನು. ಬಟ್ ಊರು ಹಾಸನಿಂದ. ಎಸ್, ಇವಳ ಬಗ್ಗೆ ಒಂದು ಅಚೀವ್ಮೆಂಟ್ ಅಂತ ಹೇಳಿದ್ರೆ ನಮ್ಮ ನಿಶುನು ಅಷ್ಟೇ. ಇವಳು ಶೂಟಿಂಗ್ ಅಂತ ಹೇಳಿದ್ರೆ ಆಕ್ಚುಲಿ ನಾನು ಕಿಡ್ಸ್ ಬಗ್ಗೆ ಟಿವಿ ನೋಡಲ್ಲ, ಯಾವತ್ತಾದ್ರೂ ದೇವ್ರದ್ದೇ ನೋಡ್ತೀನಿ. ದೇವ್ರದೇ ನನಗೆ ನರಸಿಂಹದ ಸಾಂಗ್ ಬರುತ್ತೆ, ನರಸಿಂಹಸ್ವಾಮಿ ದೇವ್ರ ಸಾಂಗ್ ಬರುತ್ತಾ? ಫೈನ್, ಓಕೆ. ನಾನು ಏನು ಹೇಳಕ್ಕೆ ಹೊರಟಿದ್ದೆ ಅಂತಂದರೆ ಇವಳು ಅಷ್ಟೇ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾಳೆ ಅಂತಂದರೆ ಶೂಟಿಂಗ್ ಇದ್ರೂ ಕೂಡ ಬೆಳಗಿನ ಜಾವ ಅಷ್ಟೊತ್ತಿಗೆ ಹಾಸನಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾಳೆ. ಸೊ ನರಸಿಂಹಸ್ವಾಮಿ ಫುಲ್ ವಿಡಿಯೋ ಇದೆಯಲ್ಲ, ಅದು 1 hour ಇದೆ. 1 hour ಸಾಂಗ್ ನೋಡ್ತೀನಿ ಗೊತ್ತಾ ನಾನು. ಪಾಪ, ನೈಸ್ ಯಾ. ಸೊ ಇದೇ ಥರ ನಮ್ಮ ಇಂಡಸ್ಟ್ರಿನಲ್ಲಿ ಸೂಪರ್ ಆಗಿರೋ ಸಿನಿಮಾಗಳು, ಸೀರಿಯಲು ಎಲ್ಲ ಮಾಡ್ಕೊಂಡು ಹೋಗ್ತಾ ಇರಲಿ. ನಿಜವಾಗ್ಲೂ ಇವತ್ತು ಒನ್ ಆಫ್ ದ ಮೋಸ್ಟ್ ಮೆಮೊರಬಲ್ ಡೇ. ಇಬ್ಬರು ಮುದ್ದಾದ ಮಕ್ಕಳು ಇನ್ನೊಂದಷ್ಟು ಮಕ್ಕಳಿಗೆ ಇನ್ಸ್ಪೈರ್ ಮಾಡುವಂತಹ ಒಂದು ಕಾರ್ಯಕ್ರಮ ನಮ್ಮ ರಾಜ್ ಮ್ಯೂಸಿಕ್ ಅಲ್ಲಿ ನಡೀತಾ ಇದೆ. ಸೊ ಇವಾಗ ಮತ್ತೊಮ್ಮೆ ನಾವು ಬ್ರೇಕ್ ತಗೊಳ್ಳೋಣವಾ? ಮಾತಾಡೋಣವಾ? ಹಂಗೇನೆ ಮಾತಾಡೋಣ, ಬ್ರೇಕ್ ತಗೊಳ್ಳೋಣವಾ? ಮಾತಾಡೋಣ. ಒಂದು ಚಿಕ್ಕ ಬ್ರೇಕ್, ಆಡಿಯನ್ಸ್ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ವಾಪಸ್ ಬಂದ್ಬಿಡ್ಲಿ, ಒಂದು ಬ್ರೇಕ್ ತಗೊಂಡ್ಬಿಡೋಣ. ಸೊ ಎಸ್, ಲೆಟ್ಸ್ ಟೇಕ್ ಅ ಸ್ಮಾಲ್ ಶಾರ್ಟ್ ಬ್ರೇಕ್. ಕ್ರಿಸ್ಮಸ್ ಕೇಕ್.